ನಮಸ್ತೆ ವೀಕ್ಷಕರೇ, ಇಂದು ಭಾನುವಾರ. ಹಾಗಾಗಿ ನೋಡ್ರಿ, ಅರ್ಧ ಕೆಜಿ ಚಿಕನ್ ತಂದಿದ್ದೀನಿ ಬಿರಿಯಾನಿ ಮಾಡಲು. ಅರ್ಧ ಕೆಜಿ ಚಿಕನ್ನು, ಹಾಗೆ ಅರ್ಧ ಕೆಜಿ ಜೀರಾ ರೈಸನ್ನ ತೊಳೆದಿಟ್ಕೊಂಡಿದ್ದೀನಿ. ಒಗ್ಗರಣೆ ಹಾಕಲಿಕ್ಕೆ ಎಣ್ಣೆ ಮತ್ತು ತುಪ್ಪ, ಅದೇ ರೀತಿ 2 ಟೊಮೊಟೊ, ಈರುಳ್ಳಿ, ಹಸಿಮೆಣಸಿನಕಾಯಿ, ಖಾರ ಪುಡಿ ಮತ್ತು ಧನಿಯಾದ ಪುಡಿ, ಮತ್ತು ಮಸಾಲೆ ಐಟಮ್ಸ್ ಬೇ ಲೀವ್ಸ್, ಚಕ್ಕೆ, ಏಲಕ್ಕಿಕಾಯಿ, ಲವಂಗ, ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಕುಟ್ನಿಯಲ್ಲಿ, ಹಾಗೆ ಅರಿಶಿಣದ ಪುಡಿ, ಹಾಗೆ ಬಿರಿಯಾನಿ ಮಸಾಲ ತೊಗೊಂಡಿದ್ದೀನಿ, ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಇಷ್ಟು ಚಿಕನ್ ಬಿರಿಯಾನಿ ಮಾಡಲು ಬೇಕಾಗುವಂಥ ಐಟಮ್ಸ್ಗಳು. ನೋಡಿ, ಸ್ಟವ್ ಆನ್ ಮಾಡ್ಕೊಂಡು ಒಂದು 5 ಲೀಟ್ರ್ ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರು ಡ್ರೈ ಇದೆ. ಇದಕ್ಕೆ ಒಂದು 5 ಸ್ಪೂನ್ ಎಣ್ಣೆ ಹಾಕ್ತೀನಿ. ಹಾಗೆ ತುಪ್ಪ ಹಾಕ್ತೀನಿ ಟೇಸ್ಟಿಗೆ, ಒಂದು 2 ಸ್ಪೂನು. ಇದು ಆಪ್ಷನಲ್ ಇರುತ್ತೆ. ಈಗ 2 ಕಾಯಬೇಕು ಎಣ್ಣೆ ತುಪ್ಪ. ನೋಡಿ ವೀಕ್ಷಕರೇ, ಎಣ್ಣೆ ತುಪ್ಪ 2 ಕಾದಿದೆ. ಈಗ ಲವಂಗ ಹಾಕ್ತಾ ಇದ್ದೀನಿ, ಒಂದು 5 ಪೀಸು, ಹಾಗೆ ಏಲಕ್ಕಿಕಾಯಿ 4 ಪೀಸು, ಚಕ್ಕೆ ಪೀಸ್ಗಳು, ಬೇ ಲೀವ್ಸು, ಇವನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ತೀನಿ. ಹಾಗೆ ಹಸಿಮೆಣಸಿನ್ಕಾಯಿನ ಹಾಕ್ತೀನಿ. ಹಾಗೆ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇವೆಲ್ಲ ಮಿಶ್ರಣ ಮಾಡ್ತಾ ಇರಬೇಕು. ಹಾಗೆ ಈರುಳ್ಳಿ ಹಾಕ್ತಾ ಇದ್ದೀನಿ. 2 ಹೆಚ್ಚಿಟ್ಕೊಂಡಿದ್ದೀನಲ್ಲ, ಆ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಹಾಕಿ ಚೆನ್ನಾಗಿ ಎಲ್ಲ ಮಿಶ್ರಣ ಮಾಡಿ, ಈರುಳ್ಳಿನ ಚೆನ್ನಾಗಿ ಕಂದಬೇಕು, ಕಂದವರೆಗೂ ಬಿಡಬೇಕು. ನೋಡಿ ವೀಕ್ಷಕರೇ, ಈರುಳ್ಳಿ ಎಲ್ಲ ಕಂದಿದೆ. ಈ ಸಂದರ್ಭದಲ್ಲಿ ಟೊಮೊಟೊ ಹಾಕಬೇಕು. ಹಾಗೆ ಉಪ್ಪು ಹಾಕಬೇಕು, ಸ್ವಲ್ಪ ರುಚಿಗೆ ತಕ್ಕಷ್ಟು. ನೋಡಿ ವೀಕ್ಷಕರೇ, ಟೊಮೊಟೊನು ಕಂದಿದೆ. ಈ ಸಂದರ್ಭದಲ್ಲಿ ಅರಿಶಿಣದ ಪುಡಿ, ಧನಿಯಾ ಪುಡಿ, ಹಾಗೆ ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರದ ಪುಡಿ ಸ್ವಲ್ಪ ಹಾಕ್ತೀನಿ. ಹಾಗೆ ಬಿರಿಯಾನಿ ಮಸಾಲ ಒಂದು 2 ಸ್ಪೂನು, ಎಲ್ಲವನ್ನು ಹಾಕಿ ತಿರುಗಿಸ್ಬೇಕು. ಈಗ ಚಿಕನ್ ಹಾಕಬೇಕು.
ಚಿಕನ್ ಹಾಕಿ ಇದ್ರೆ ಚೆನ್ನಾಗಿ ಇದು ಮಾಡಬೇಕು. ಎಲ್ಲ ಮಿಶ್ರಣ ಮಾಡಬೇಕು ನೋಡಿ. ಮಾಡಿ ಒಂದು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಬೇಕು. ಒಂದು ಪ್ಲೇಟ್ ಮುಚ್ಚಿ ನೋಡಿ ವೀಕ್ಷಕರೇ, ಒಂದು ಪ್ಲೇಟ್ ಮುಚ್ಚಿಟ್ಟಿದೆ. ಇದೆ ಚಿಕನ್ನು ಬೆಂದಿದೆ, ಬೆಂದು ಎಣ್ಣೆ ಬಿಡ್ಕೊಂಡಿದೆ ನೋಡಿ. ಈ ಸಂದರ್ಭದಲ್ಲಿ ಪುದೀನ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಪುದೀನ ಸೊಪ್ಪನ್ನ ಹಾಕಿ ಒಂದು ಸ್ವಲ್ಪ ಗೂರಾಡಬೇಕು. ಹಾಗೆ ಧನಿಯಾ ಸೊಪ್ಪು, ಹಾಗೆ ರೈಸ್ ಹಾಕ್ತೀನಿ. ರೈಸು ತೊಳೆದಿಟ್ಕೊಂಡಿದ್ದೀನಲ್ಲ, ಅದು ರೈಸ್ ಹಾಕ್ತೀನಿ. ನಾನು ಬಿರಿಯಾನಿ ಮಾಡಲು ಜೀರಾ ರೈಸ್ ತೊಗೊಂಡು ಬಂದಿದ್ದೀನಿ, ಅರ್ಧ kg. ಈಗ ಎಲ್ಲವನ್ನು ಮಿಶ್ರಣ ಮಾಡಬೇಕು. ಮಿಶ್ರಣ ಮಾಡಿ ನೀರು ಹಾಕ್ಬೇಕೀಗ. ಮೂರು ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ನೋಡಿ. ಹಾಕಿ ಎಲ್ಲ ಮಿಶ್ರಣ ಮಾಡಿ ಎರಡು ವಿಷಲ್ ಮಾಡ್ಕೋಬೇಕು. ನೋಡ್ರಿ, ಎರಡು ವಿಷಲ್ ಮಾಡ್ಕೊಳ್ಬೇಕು. ವೀಕ್ಷಕರೇ ನೋಡಿ, ಬಿರಿಯಾನಿ ರೆಡಿಯಾಗಿದೆ. ನೋಡಿ, ಬಿರಿಯಾನಿ ರೆಡಿಯಾಗಿದೆ. ವೀಕ್ಷಕರೇ ನೋಡಿ, ಚಿಕನ್ ಬಿರಿಯಾನಿ ರೆಡಿಯಾಗಿದೆ. ಸವಿಯಲು ನೋಡಿ, ಚಿಕನ್ ಬಿರಿಯಾನಿ ರೆಡಿಯಾಗಿದೆ. ನಾನು ಮಾಡಿದಂಥ ಚಿಕನ್ ಬಿರಿಯಾನಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.